ಫುಲ್ ಆಫ್ ಆಲ್ ಮೀಡಿಯಾ ಕಡೆಯಿಂದ ನಾನು ಒಳಗಡೆ ಬಂದಿದ್ದೀನಿ. ಎಕ್ಸ್ಪೆಷಲಿ ಇಲ್ಲಿ ಐ ಸೆಕ್ಯೂರಿಟಿ ಒಳಗಡೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ನಮಗೆ ಒಳಗಡೆ ಹೋಗೋದಕ್ಕೆ ಶೂಟ್ ಮಾಡೋದಕ್ಕೆ ಫುಲ್ ಆಫ್ ಆಲ್ ಮೀಡಿಯಾ ಟೀಮಿಂದ ID ಕಾರ್ಡ್ ಎಲ್ಲ ಈಸ್ಕೊಟ್ಟು ಒಳಗಡೆ ಬಿಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಯ್ ಎಲ್ಲೋ ನಮಸ್ತೆ, ನಾನು ಅರುಣ್ ಶ್ರೀಶಲ್ ಮಾತಾಡ್ತಾ ಇರೋದು. ಇವತ್ತು ಬೆಂಗಳೂರು ಏರ್ಪೋರ್ಟು ಟರ್ಮಿನಲ್ 2 ಅಲ್ಲಿ ಇದ್ದೀವಿ. ನಾವು ಇಲ್ಲಿಂದ ಹೈದರಾಬಾದ್ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಫಸ್ಟ್ ಟೈಮ್ ಬಂದಿರೋದು. ಟರ್ಮಿನಲ್ 1 ಅಲ್ಲಿ ಹೋಗ್ತಿದ್ವಿ, ಬಟ್ ಸಖತ್ ಬ್ಯೂಟಿಫುಲ್ ಆಗಿದೆ. ಇದ್ರ ಜೊತೆಗೆ ಆಲ್ರೆಡಿ ನಾವು ಟರ್ಮಿನಲ್ 2 ಬಗ್ಗೆ ಒಂದು ಫಿಲಮ್ ಮಾಡಿದ್ದೀನಿ, ಅದು ಮೈ ಇಂಡಿಯಾದಲ್ಲಿದೆ ಯೂಟ್ಯೂಬ್ ಚಾನಲಲ್ಲಿ. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಈ ಟರ್ಮಿನಲ್ 2 ಬಂದು ಗಾರ್ಡನ್ಗೆ ತುಂಬ ಫೇಮಸ್ ಆಗಿದೆ. ತುಂಬ ಗಿಡಗಳಿದ್ದಾವೆ. ತುಂಬ ಇಂಡಿಯಾದಲ್ಲಿರೋಂಥ ಎಲ್ಲ ಗಿಡನೂ ತೊಗೊಂಬಂದು ಪ್ರಸನ್ನ ಮೂರ್ತಿ ಸರ್ ಅಂತ ಅವ್ರ ಬಗ್ಗೆ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹೈದರಾಬಾದಲ್ಲಿ ನಾವು ಹೋಗಿ 2 ದಿನ ಇರ್ತೀವಿ. ಅಲ್ಲಿ ಏನು ಮಾಡ್ತೀವಿ ಅಂತ ನಾಳೆ ಬೆಳಗ್ಗೆ ಹೇಳ್ತೀವಿ. ಬನ್ನಿ ಒಂದ್ಸಲ ಈ ಟರ್ಮಿನಲ್ 2 ನಮ್ಮ ಚಾನಲಲ್ಲೂ ನೋಡ್ಕೊಂಬರಿರ ಹೇಗಿದೆ ಅಂತ. ಬನ್ನಿ. ಆಲ್ರೆಡಿ ಚೆಕಿಂಗ್ ಪ್ರೊಸೆಸ್ಸಲ್ಲಿ ಆಗಿ ನಾವು ಒಳಗಡೆ ಬಂದ್ವಿ. ನಾವು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಜೊತೆಗೆ ಒಂದು ಆಲಂಕಿ ಎಲ್ಲ ಇತ್ತು. ಬಟ್ ಏನಂತಂದರೆ ಇಲ್ಲಿ ಆಲಂಕಿ ಬಿಡ್ತಾ ಇಲ್ಲ ಒಳಗಡೆ. ಇನ್ ಕೇಸ್ ಏನಾರ ಕ್ಯಾಮ್ರಾ ಮೆನ್ಸು ಮತ್ತು ಈ ಕ್ಯಾಮ್ರಾ ರಿಲೇಟೆಡ್ ವೀಡಿಯೋಸ್ಗಳು ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡಿರೋರು ಆಲಂಕಿ ಏನಾರ ಇತ್ತು ಅಂತಂದರೆ ನೀವು ಬ್ಯಾಗೇಜಲ್ಲಿ ಹಾಕ್ಬಿಡಿ. ಈಗ ಕ್ಯಾಬಿನ್ಗೆ ಬರೋಂಥ ಎಕ್ವಿಪ್ಮೆಂಟ್ಸಲ್ಲಿ ತರಬೇಡಿ. ಶಿವನು ಸರ್ ಅಲ್ಲ, ಕ್ಯಾಮ್ರಾ ಬ್ಯಾಗು ಅಲ್ಲೇ ಇಟ್ಟಿದ್ದೀವಿ, ಯಾರೂ ಇಲ್ಲ ಅಲ್ಲಿ. ನಾವಿಬ್ಬರು ಸುಮ್ಮನೆ ರೌಂಡಾಗ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಒಂದು 15 ಲಕ್ಷದ ಎಕ್ವಿಪ್ಮೆಂಟ್ಸ್ ಧೈರ್ಯವಾಗಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಸೀಟ್ ಮೇಲೆ. ಗೊತ್ತಿಲ್ಲ, ಕರ್ನಾಟಕ ಏನು ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಬಿಟ್ಟು ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಅಲ್ಲಿ ಬೇರೆ ನೋಡೋಣ. ಹೈಲಿ ಸೆಕ್ಯೂರ್ಡ್ ಏರಿಯಾ, ಹಾಗಾಗಿ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೋಗ್ತಾ ಇದ್ವಿ. ಯಾವ ದೇಶದ ಬಗ್ಗೆನೆಲ್ಲ ಹೇಳ್ತಿರ್ತಾರೆ, ನಮ್ಮ ದೇಶನೂ ತುಂಬ ಸೂಪರ್ ಅಂತ ಹೇಳೋದಕ್ಕೆ ಒಂದು ನೋಡೋಣ. ಮತ್ತೆ ಬಂದ್ಮೇಲೆ ಇದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಕನ್ಫರ್ಮೇಷನ್ ವಿಡಿಯೋ ಇನ್ನೊಂದು ಮಾಡ್ತಾರೆ. ಓಕೆ, ಇಲ್ಲ ಅಂದರೆ ಏನು ಮಾಡ್ಬೇಕು ಗೊತ್ತಿಲ್ಲ. ಅದನ್ನ ನೋಡಿ ಏನು ಅನ್ಕೊಂತಿದ್ದೀರಾ? ಸುಮ್ಮನೆ ಶೋಗೆ ಇಟ್ಟಿದ್ದೀರಾ ಅನ್ಕೊಂಡಿದ್ದೀರಲ್ಲ? ಬನ್ನಿ. AC ಗುರು, ಹೊಸ ಟೆಕ್ನಾಲಜಿ. ಯೂಸಲಿ ಎಕ್ಸಿಲೇಟರ್ ಯಾವ ಥರ ನೋಡಿರ್ತೀರಾ? ಫ್ಲೋರಿಂದ ಫ್ಲೋರ್ಗೆ ಹೋಗೋಕ್ಕೆ ನೋಡಿರ್ತೀರಾ. ಬಟ್ ಈಗ ಟರ್ಮಿನಲ್ 2 ಹೊಸದೊಂದು ಅಪ್ಡೇಟ್ ವರ್ಷನ್ ಇದೆ. ಬನ್ನಿ. ಇದೇನಂತಂದರೆ ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಡೆಲ್ಲಿಗೆ ಹೋಗಿದ್ದಾಗ ನೋಡಿದ್ದೆ, ಸುಮಾರು ಕಿಲೋಮೀಟರ್ ಗಟ್ಟಲೆ ಇತ್ತು. ಬಟ್ ಇಲ್ಲಿ ಯಾಕೆ ನಮ್ಮ ಬೆಂಗಳೂರಲ್ಲಿ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಟರ್ಮಿನಲ್ 1 ಇಲ್ಲ, ಬಟ್ ಟರ್ಮಿನಲ್ 2 ಮಾಡಿದ್ದಾರೆ. ಬಟ್ ಟೆಕ್ನಿಕಲಿ ಏನೋ ಒಂಚೂರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನಿಸುತ್ತೆ. ಮುಂದೆ ಫ್ಯೂಚರಲ್ಲಿ ನೀವು ನೋಡ್ತೀರಾ. ತುಂಬ ಏಜ್ ಆಗಿರೋ ಪೀಪಲ್ಸ್ಗೆ ಇದು ಯೂಸ್ ಆಗುತ್ತೆ. 100% ನೀವು ಮುಂದೆ ಫ್ಯೂಚರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಯ್ಯೋ ಗುರು, ಏನು ಕೆಲಸ ಆಯ್ತು ಗೊತ್ತಾ? ಈಗ ಸೀಡ್ಸ್ ಅಲ್ಲ, ನಾವು ವಿಡಿಯೋ ಅಂದ್ಕೊಂಡು ಸೀಡ್ಸ್ 6 ಕಾಲ್ಗೆ ಎಂಟ್ರಿ ಇರೋದು. ನಾವು 6:35 ಆಗ್ಬಿಟ್ಟಿದೆ. ಓಡ್ತಾ ಇದ್ದೀವಿ, ಗೊತ್ತಿಲ್ಲ, ನಮ್ಮ ಲಗೇಜು ಇಲ್ಲ. ನಾವು ವಿಡಿಯೋ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಆಲ್ರೆಡಿ 6 ಕಾಲಿಗೆ ಬರಬೇಕಾಗಿತ್ತು. 6:35 ಆಗ್ಬಿಟ್ಟಿದೆ. ಒಟ್ಟೆ ಮಿಸ್ ಆಗಿದೆ ಅಂದ್ಕೊಂಡಿದ್ವಿ. ನೋಡಿ, ಅಷ್ಟೊಂದು ಜನ ಇದ್ರು ಆಗಲೇ. ಎಲ್ಲ ಖಾಲಿ ಇದೆ, ನಮ್ಮದು ಮಾತ್ರ ಇದೆ. ಆಲ್ರೆಡಿ ಅಲ್ಲಿ ರೆಡಿ ಇದ್ದಾರೆ, ಹೋಗಬೇಕು ಲಾಸ್ಟ್ ಮೂಮೆಂಟು. ಗುರುವೇ, ಹೈದರಾಬಾದ್ ಬಂದೇ ಬಿಟ್ಟೆ. ಏನಕ್ಕಂತ ಇನ್ನೂ ಗೊತ್ತಾಗ್ಲಿಲ್ವಲ್ಲ? ಇಲ್ಲಿ ನೋಡಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet. Damn, ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. ಇದೇನಪ್ಪ ಇಷ್ಟೊಂದು ಫ್ಲೈಟ್ಸ್ಗಳು ಬಸ್ ಸ್ಟ್ಯಾಂಡಲ್ಲಿ ನಿಲ್ಸಿದ್ದಾರೆ ಅನ್ಕೊತಾ ಇದ್ರಲ್ವಾ? ಹೌದು, ಸೇಲ್ ಮಾಡೋಕ್ಕೆ ನಿಲ್ಸಿದ್ದಾರೆ. ಬಟ್ ಬಸ್ ಸ್ಟ್ಯಾಂಡ್ ಅಲ್ಲ, ಏರ್ಪೋರ್ಟ್ ಇದು. ಹೈದರಾಬಾದ್ ಏರ್ಪೋರ್ಟಲ್ಲಿ ನಾನು ಏರ್ ಶೋ ಶೂಟ್ ಮಾಡೋಕ್ಕೆ ಬಂದಿದ್ದೀನಿ. ವಿಂಗ್ಸ್ ಇಂಡಿಯಾ 2024 ಫುಲ್ ಆಫ್ ಆಲ್ ಮೀಡಿಯಾ ಕಡೆಯಿಂದ ನಾನು ಒಳಗಡೆ ಬಂದಿದ್ದೀನಿ. ಎಕ್ಸ್ಪೆಷಲಿ ಇಲ್ಲಿ ಐ ಸೆಕ್ಯೂರಿಟಿ ಒಳಗಡೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ನಮಗೆ ಒಳಗಡೆ ಹೋಗೋದಕ್ಕೆ ಶೂಟ್ ಮಾಡೋದಕ್ಕೆ ಫುಲ್ ಆಫ್ ಆಲ್ ಮೀಡಿಯಾ ಟೀಮಿಂದ ID ಕಾರ್ಡ್ ಎಲ್ಲ ಈಸ್ಕೊಟ್ಟು ಒಳಗಡೆ ಬಿಟ್ಟಿದ್ದಾರೆ. ಸುಮಾರು ಶಾಟ್ ಎಲ್ಲ ತೆಗೆದಿದ್ದೀವಿ, ನೀವು ಆಲ್ರೆಡಿ ನೋಡಿದ್ದೀರಾ. 2 ದಿನ ಇಲ್ಲಿ ಇರ್ತೀವಿ. ಎಷ್ಟೆಷ್ಟಾಗುತ್ತೆ, ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. 100% ಈ ವಿಡಿಯೋನ ನೋಡಿ ಮಜಾ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗುರು. ನೋಡ್ತಾ ಇರಿ, ಹಂಗೇನೆ ತೋರಿಸ್ತಾ ಇರ್ತೀನಿ ನೋಡಿ. I'm gonna stay there till I feel like I'm winning.
ಸರ್ ಹಲೋ ಸರ್ ಆಗ್ಲಿಂದ ಹುಡುಕ್ತಾ ಇದ್ದೀನಿ ಎಲ್ಲೋಗಿರಿ ಸರ್ ಒಂಚೂರು ಮೈಕ್ ಹಾಕ್ಕೊಂಬಿಡಿ ಆಮೇಲೆ ಮಾತಾಡ್ತೀನಿ ಅರುಣ್ ಕ್ಯಾಮರಾ ಎಲ್ಲ ಇದೆ. ಎಲ್ಲ ಇಲ್ಲೇ ಇದೆ ಆಲ್ರೆಡಿ ಒಂದಷ್ಟು ಲಾಗ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಬರೋದಕ್ಕೆ ತುಂಬ ಕಷ್ಟ ಆಗಿತ್ತು, ಅದನ್ನು ನೀವು ಈಸಿಯಾಗಿ ಮಾಡಿಕೊಟ್ಟಿದ್ದೀರಾ ನಮಗೆ ಈವೆಂಟಿಂದ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಕ್ಸ್ಪೆಷಲಿ. ಪ್ಲೀಸ್ ಡೋಂಟ್ ಮೆನ್ಷನ್. ಅದೇ ನೀವು ನಮಗೆ ಎಲ್ಲ ಮೀಡಿಯಾ ಸಪೋರ್ಟ್ ಮಾಡ್ತಾ ಇದೆ. ನಮ್ದು ಒಂದು ಅರೌಂಡ್ 200 ಬಾಯ್ಸ್ ಇದೆ ನಮ್ದು ಸ್ಟಾಫ್ ಇದೆ. ಸೊ ಫುಲ್ ಕ್ರೆಡಿಟ್ಸ್ ಗೋಸ್ ಟು ದೆಮ್. ಲೈಕ್ ಇಬ್ಬರಿಗ ಮಾಡೋಕ್ಕಾಗಲ್ಲ, ಟೀಮ್ ವರ್ಕು. ಈಗ ನೀವು ಇದೆ ಟೀಮಲ್ಲಿ, ನಿಮ್ಮದು ಆಡಿಯನ್ಸು ಇದೆ ನಮ್ಮ ಟೀಮಲ್ಲಿ. ನನಗೆ ಯಾವುದೇ ಈವೆಂಟ್ ಆದ್ರೂ ಫುಲ್ ಅಪಲ್ ಮೀಡಿಯಿಂದ ನಾವು ಆಲ್ಮೋಸ್ಟ್ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ನನಗೆ ಕೊಡ್ತಾರೆ. ಅದೊಂದು ತುಂಬ ಖುಷಿ. ಆಲ್ ಓವರ್ ಇಂಡಿಯಾ ಎಲ್ಲ ಹೋದ್ರೂ ನಾನೇ ಮಾಡ್ತಾ ಇರ್ತೀವಿ. ನಮ್ಮ ಜೊತೆ ನಮ್ಮ ಟೀಮು ಇದೆ. ಫುಲ್ ಅಪಲ್ ಮೀಡಿಯಾ ವರ್ಕ್ ಏನೇನು ಮಾಡಿದ್ದಾರೆ ಅಂತ ನಾನು ಇನ್ಸ್ಟಾದು ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ ಕೇಸ್ ಏನಾದರೂ ಅವ್ರು ಏನಾರ ಮೀಟ್ ಮಾಡಬೇಕು ಅಂತಂದರೆ, ಬ್ಯುಸಿ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಅಲ್ಲಿ ಹೋಗಬೇಕು, ಮೀಟ್ ಮಾಡ್ಬೋದು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ತುಂಬ ಇನ್ನೂ ವರ್ಕ್ಸು ಜಾಸ್ತಿ ಬರಲಿ, ನಮಗೂ ಆಪರ್ಚುನಿಟಿ ಕೊಡ್ತಾ ಇರಿ ಅಂತ ಹೇಳ್ತಾ. ಬಿಸಿ ಇದ್ದೀರಾ ಅನ್ಕೊಂತೀನಿ ಸರ್. ಹೊಸ ವರ್ಷದ್ದು ಫಸ್ಟ್ ಇವೆಂಟ್ ಎಷ್ಟು ಗ್ರ್ಯಾಂಡ್ ಎಸ್ ಇನ್ನೊಂದು 3 days ಆಲ್ಮೋಸ್ಟ್ ಇನ್ನೊಂದು ಬೇರೆ IAC ಬೆಂಗಳೂರು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ಬರನ್ನ ಪರಿಚಯ ಮಾಡ್ತೀನಿ. ಇವರು ನಮ್ಮ ಟೀಮಲ್ಲಿ ಸಂದೀಪ್ ಅಂತ, ಅವರು ನಾಚ್ಕೊಂತ ಇದಾರೆ, ತೋರಿಸ್ಬಿಡಿ ಬೇಕಾದ್ರೆ. ಓಡ್ತಾ ಇದಾರೆ, ಕ್ಯಾಮ್ರಾಗ ಬರ್ತಾ ಇಲ್ಲ. ಇವರೇ ಎಲ್ಲ ಇಂಡಿಗೋದು ಮತ್ತೆ ಬೋಯಿಂಗ್ದು ಎಲ್ಲ ಕೋಆರ್ಡಿನೇಷನ್ ಇವರೇ ಓಹೋ ಮಾಡ್ತಾರೆ. ಓಕೆ ಅದೇ ಹೇಳ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಅಲ್ಲೆಲ್ಲ ದೊಡ್ಡ ಬಸ್ಸುಗಳು ನಿಲ್ಸ್ದಂಗೆ ದೊಡ್ಡ ಫ್ಲೈಟ್ಗಳು ನಿಲ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಆಟೋ ಸ್ಟ್ಯಾಂಡಲ್ಲಿ ಆಟೋಗಳು ನಿಲ್ಸ್ದಂಗೆ ಚಿಕ್ಕ ಫ್ಲೈಟ್ಗಳು ನಿಲ್ಸಿದ್ದಾರೆ. And this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? ಆದಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಗುರು. ನೋಡಿ ಎಂಜಾಯ್ ಮಾಡಿದ್ದೀರಾ, ಮಜಾ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಹೈದ್ರಾಬಾದ್ ಸೀರೀಸಲ್ಲಿ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡ್ತೀನಿ. ಅದು ಎಲ್ಲೆಲ್ಲಿ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಟೈಮ್ ಸಿಕ್ಕಾಗ ಹೋಗ್ತೀನಿ, ಅದನ್ನು ತೋರಿಸ್ತೀನಿ. ಆದಷ್ಟು ಬೇಗ ಈ ಚಾನಲಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ ಗುರು, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗುರು. ಥ್ಯಾಂಕ್ ಯು ಸೊ ಮಚ್.